ನಿಮ್ಮೆಲ್ಲ ಫಿಟ್ನೆಸ್ ಗೋಲ್ಸ್ಗಳನ್ನು ರೀಚ್ ಮಾಡೋದಕ್ಕೆ ಐಕಾನಿಕ್ ಫಿಟ್ನೆಸ್ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇವತ್ತು ನಾವು JP ನಗರ್ 7th ಫೇಸ್ ಅಲ್ಲಿ ಇರುವಂತಹ ಐಕಾನಿಕ್ ಫಿಟ್ನೆಸ್ಗೆ ಬಂದಿದ್ದೀವಿ. ಇಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ, ಹೈಜೀನ್ ಹೇಗಿದೆ, ಎಲ್ಲವನ್ನ ಇವತ್ತು ತೋರಿಸ್ತೀವಿ. ಬನ್ನಿ. ಎಸ್, ಈಗ ನಾವು ಐಕಾನಿಕ್ ಫಿಟ್ನೆಸ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಎಂಟ್ರಿ ಆಗಿದ ತಕ್ಷಣ ನಿಮಗೆ ಒಂದು ರಿಸೆಪ್ಷನ್ ಕಾಣಿಸುತ್ತೆ. ಹಾಗೆ ಈ ಕಡೆ ನೀವು ನೋಡ್ಬೋದು, ಇಲ್ಲೆಲ್ಲ ಫೋಟೋಸ್ಗಳಿದೆ, ಅಂದರೆ ಆ್ಯಪ್ಸ್ ಫೋಟೋಸ್, ಹಾಗೆ 6 ಪ್ಯಾಕ್ಸ್, ಅಂದರೆ ಇಲ್ಲಿಗೆ ಬರುವಂಥ ಜನರಿಗೆ ಮೋಟಿವೇಟ್ ಆಗುವಂಥ ಫೋಟೋಸ್ಗಳನ್ನ ಎಲ್ಲ ಕಡೆ ಹಾಕಿದ್ದಾರೆ. ಒಂದು ಬ್ಯೂಟಿಫುಲ್ ಲಾಂಜ್ ಏರಿಯಾ ಕೂಡ ಇದೆ. ಇಲ್ಲಿ ನೀವು ಬಂದಿದ ತಕ್ಷಣ ರೆಸ್ಟ್ ಮಾಡ್ಬೋದು, ಅಥವಾ ವರ್ಕೌಟ್ ಮುಗಿಸಿಯೂ ಕೂಡ ಇಲ್ಲಿ ಬಂದು ಕುತ್ಕೊಂಡು ರೆಸ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಪೋರ್ಷನ್, ಇದು GX ಸ್ಟುಡಿಯೋ. ಇಲ್ಲಿ ಹಾಕಿದ್ದಾರೆ ನೋಡಿ GX ಸ್ಟುಡಿಯೋ ಅಂತ. ಹಾಗಾದರೆ ಈ GX ಸ್ಟುಡಿಯೋ ಒಳಗೆ ಏನೆಲ್ಲ ಮಾಡಬಹುದು ಬನ್ನಿ ನೋಡೋಣ. ಎಸ್, ಈಗ ನಾವು GX ಸ್ಟುಡಿಯೋ ಒಳಗಡೆ ಇದ್ದೀವಿ. ಒಂದು ಬ್ಯೂಟಿಫುಲ್ ಪ್ಲೇಸ್ ಇದು. ಇಲ್ಲಿ ನೀವು ಏರೋಬಿಕ್ಸ್ ಮಾಡಬಹುದು, ಅಥವಾ ಯೋಗ ಮಾಡಬಹುದು, ಡಾನ್ಸ್ ಮಾಡಬಹುದು, ಹಾಗೆ ಫಿಟ್ನೆಸ್ ರಿಲೇಟೆಡ್ ಎಕ್ಸಸೈಸ್ಗಳನ್ನ ಇಲ್ಲಿ ಮಾಡಬಹುದು. ಹಾಗೆ ನೀವು ನೋಡ್ತಾ ಇದ್ದೀರಾ, ಕಲರ್ಫುಲ್ ಲೈಟಿಂಗ್ಸ್ ಇದೆ, ಹಾಗೆ ದೊಡ್ಡ ದೊಡ್ಡ ಸ್ಪೀಕರ್ಸ್ ಇದೆ, ಮ್ಯೂಸಿಕ್ ಇದೆ, ಎಲ್ಲವೂ ಇದೆ. ಒಟ್ಟಾರೆಯಾಗಿ ನೀವು ಬೆವರಿಳಿಸೋದಕ್ಕೆ ಒಂದು ಒಳ್ಳೆ ಪಾಸಿಟಿವ್ ಅಟ್ಮಾಸ್ಫಿಯರ್ ಇಲ್ಲಿ ಸುತ್ತಮುತ್ತ ಇರುವಂಥದ್ದು. ಹಾಗೆ ನೀವು ಆ ಕಡೆ ನೋಡ್ತಾ ಇರ್ಬೋದು, ಮಿರರ್ಸ್, ವೈಡ್ ಮಿರರ್ಸ್ ಕೂಡ ಇದೆ. ಅಂದರೆ ನಿಮ್ಮನ್ನು ನೀವು ನೋಡಿಕೊಂಡು ಮೋಟಿವೇಶನ್ ಮಾಡಿಕೊಂಡು ಆರಾಮಾಗಿ ಎಕ್ಸಸೈಸ್ ಮಾಡ್ಬೋದು, ಡಾನ್ಸ್ ಮಾಡ್ಬೋದು. ಇಲ್ಲಿ ಮ್ಯೂಸಿಕ್ ಕೂಡ ಇರುತ್ತೆ. ಹಾಗೆ ನೀವು ಆ ಕಡೆ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಬಲೂನ್ಸ್ ಇದೆ ಏರೋಬಿಕ್ಸ್ಗೆ, ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ ಲೋವರ್ ಬ್ಯಾಕ್ ಎಕ್ಸಸೈಸ್ಗಳನ್ನ ಆ ಬಲೂನ್ಸ್ನ ಯೂಸ್ ಮಾಡ್ಕೊಂಡು, ಆ ಬಾಲ್ಸ್ನ ಯೂಸ್ ಮಾಡ್ಕೊಂಡು ಮಾಡಬಹುದು. ಹಾಗೆ ನೀವು ಯಾವಾಗ ಎಂಟ್ರಿ ಆಗ್ತೀರಾ, ಎಂಟ್ರಿ ಆಗಿದ ತಕ್ಷಣ ನಿಮಗೆ ಲೆಫ್ಟಲ್ಲೇ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ನಿಮಗೆ ಹೆಲ್ಮೆಟ್ಸ್ಗಳಾಗಿರ್ಬೋದು, ಅಥವಾ ನಿಮ್ಮ ಥಿಂಗ್ಸ್ ಆಗಿರ್ಬೋದು, ಬಾಟಲ್ಸ್ ಆಗಿರ್ಬೋದು, ಅಥವಾ ಜಿಮ್ಗೆ ನೀವೇನು ಬ್ಯಾಗ್ಸ್ನ ತೊಗೊಂಡ್ಬರ್ತೀರಾ ಅದನ್ನು ನೀವು ಅಲ್ಲಿ ಇಟ್ಕೊಳ್ಬಹುದು. ಒಟ್ಟಾರೆಯಾಗಿ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಒಂದು ಕಂಪ್ಲೀಟ್ ಸ್ಟುಡಿಯೋ ಸೆಟಪ್. ಇಲ್ಲಿ ನೀವು ಡಾನ್ಸ್ ಮಾಡ್ಬೋದು. ಒಟ್ಟಾರೆಯಾಗಿ ನಿಮಗೆ ಹೆಂಗೆ ಬೇಕೋ ಹಾಗೆ ನೀವು ನಿಮ್ಮ ಬೆವರನ್ನ ಇಳಿಸಬಹುದು ಈ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಅಲ್ಲಿ. ಈಗ ನೀವೇ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಬಲೂನ್ಸ್ ಇದೆ, ಕಲರ್ ಕಲರ್ ಬಾಲ್ಸ್, ಬಲೂನ್ಸ್ ಎಲ್ಲದೂ ಕೂಡ ಇದೆ. ಅಂದರೆ ಇಲ್ಲಿ ಏರೋಬಿಕ್ಸ್ಗೆ ಯೂಸ್ ಮಾಡಬಹುದು. ನೀವು ಇದನ್ನ ನೋಡಿರ್ತೀರಾ, ಅಂದರೆ ಲೋವರ್ ಬ್ಯಾಕ್ ಎಕ್ಸಸೈಸ್ ಮಾಡೋರಿಗೆ, ಅಥವಾ ಈ ಪ್ರೆಗ್ನೆಂಟ್ ಲೇಡೀಸ್ಗೆ ಇದನ್ನ ಯೂಸ್ ಮಾಡಿಕೊಂಡು ಅವ್ರು ಏರೋಬಿಕ್ಸ್ ಮಾಡ್ತಾರೆ. ಹಾಗೆ ಇಲ್ಲಿ ಪಕ್ಕದಲ್ಲೇನು ನೀವು ನೋಡ್ತಾ ಇದ್ದೀರಾ ಕಂಪಾರ್ಟ್ಮೆಂಟ್, ಇಲ್ಲಿ ಎಲ್ಲರ ಥಿಂಗ್ಸ್ಗಳನ್ನ ಇಡುವಂತಹ ಕಂಪಾರ್ಟ್ಮೆಂಟ್ ನೀಟಾಗಿ ಅರೇಂಜ್ ಮಾಡ್ಕೊಂಡು ಇಡಬಹುದು. ಇದು GX ಸ್ಟುಡಿಯೋದ ಇನ್ಸೈಟ್. ಫಿಟ್ನೆಸ್ ಗೋಲ್ನ ರೀಚ್ ಮಾಡಬೇಕು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ಕೆಲವರು ಸ್ವಿಮ್ಮಿಂಗ್ ಹೋಗ್ತಾರೆ, ಇನ್ನು ಕೆಲವರು ಡಾನ್ಸ್ ಮಾಡ್ತಾರೆ, ಹಾಗೆ ಇನ್ನೂ ಕೆಲವರು ಟೂಲ್ಸ್ಗಳನ್ನ, ಅಂದರೆ ಈ ಡಂಬಲ್ಸ್ ಆಗಿರ್ಬೋದು, ಟ್ರೆಡ್ಮಿಲ್ ಆಗಿರ್ಬೋದು, ಈ ರೀತಿ ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅವರು ಸ್ವೆಟ್ ಆಗಿ ತಮ್ಮ ವೇಟ್ ಲಾಸ್ ಮಾಡ್ಕೋತಾರೆ, ಅಥವಾ ವೇಟ್ ಗೇನ್ ಮಾಡಿಕೊಂಡು ಬಾಡಿ ಬಿಲ್ಡ್ ಮಾಡ್ತಾರೆ. ಅದೇ ರೀತಿ ಯಾರಿಗೆಲ್ಲ ಡಾನ್ಸ್ ಮಾಡೋಕ್ಕೆ ಇಷ್ಟ ಇರುತ್ತೆ, ಅಂದರೆ ಎಕ್ವಿಪ್ಮೆಂಟ್ಸ್ ಜಾಸ್ತಿ ಇಷ್ಟ ಇರಲ್ಲ, ಡಾನ್ಸ್ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಅಂಥವರು ಈ GX ಸ್ಟುಡಿಯೋದಲ್ಲಿ ಡಾನ್ಸ್ ಮಾಡ್ಬೋದು. ಹಾಗೆ ಒಳ್ಳೊಳ್ಳೆ ಪೋಸ್ಟರ್ಸ್ ಕೂಡ ನೀವೇನು ನೋಡ್ತಾ ಇದ್ದೀರಾ, ಒಳ್ಳೆ ಮೋಟಿವೇಶನ್ಗೋಸ್ಕರ ಪಾಸಿಟಿವ್ ಪೋಸ್ಟರ್ಸ್ ಇದೆ ಎಲ್ಲ ಕಡೆ. ಹಾಗೆ ಮಿರರ್ಸ್ ಇದೆ, ಮಿರರ್ಸ್ ನೋಡಿಕೊಂಡು ನಾವು ಹೇಗೆ ಕಾಣಿಸ್ತಿದ್ದೀವಿ, ನಮ್ಮ ಬಾಡಿಲಿ ಏನೆಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ, ನಾವೆಷ್ಟು ಸ್ವೆಟ್ ಆದಷ್ಟು ನಮಗೆ ತೃಪ್ತಿ ಆಗುತ್ತೆ. ಹೌದು, ನಾವು ಕ್ಯಾಲರೀಸ್ನ ಬರ್ನ್ ಮಾಡ್ತಾ ಇದ್ದೀವಿ, ಫಿಟ್ ಆಗ್ತಾ ಇದ್ದೀವಿ ಅಂತ ಅದನ್ನು ನೋಡೋದಕ್ಕೆ ಮಿರರ್ಸ್ ಕೂಡ ಇದೆ. ಒಳ್ಳೆ ಒಂದು ಸೆಟಪ್ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಲೈಟ್ಸ್, ಇದರ ಮಧ್ಯ ನಿಮಗೆ ಇಷ್ಟ ಆಗೋ ಥರ ಎನರ್ಜೆಟಿಕ್ ಸಾಂಗ್ ಹಾಕೊಂಡು, ದೊಡ್ಡ ದೊಡ್ಡ ಸ್ಪೀಕರ್ಸ್ ಕೂಡ ಇದೆ. ಎನರ್ಜೆಟಿಕ್ ಸಾಂಗ್ಸ್ ಹಾಕೊಂಡು ನೀವು ಡಾನ್ಸ್ ಮಾಡ್ಬೋದು, ಏರೋಬಿಕ್ಸ್ ಮಾಡ್ಬೋದು, ಯೋಗ ಮಾಡ್ಬೋದು, ಎಲ್ಲ ಫಿಟ್ನೆಸ್ ರಿಲೇಟೆಡ್ ಎಕ್ಸಸೈಸ್ಗಳನ್ನ GX ಸ್ಟುಡಿಯೋದಲ್ಲಿ ಮಾಡಬಹುದು.
ಎಸ್ GX ಸ್ಟುಡಿಯೋನ ನೋಡಿದ್ವಿ. ಈಗ ಜಿಮ್ ಒಳಗಡೆ ಎಂಟ್ರಿ ಕೊಡೋಣ. ಈಗ ನೀವು ನೋಡ್ತಾ ಇರ್ಬೋದು, ಅಂದರೆ ಇಲ್ಲಿ ಒಂದು ಸ್ಯಾನಿಟೈಸರ್ ಇದೆ, ಅಂದರೆ ಹೈಜೀನ್ನ ಮೇಂಟೈನ್ ಮಾಡೋದಕ್ಕೆ. ಹಾಗೆ ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಫೇಸ್ ID ಬರುತ್ತೆ. ಫೇಸ್ ID ಕೊಟ್ಟರೆ ಮಾತ್ರ ಇದು ಓಪನ್ ಆಗುತ್ತೆ, ನೀವು ಒಳಗಡೆ ಹೋಗ್ಬೋದು. ಬನ್ನಿ ಹೋಗೋಣ. ಎಸ್ ಎಂಟ್ರಿ ಆಗಿದ ತಕ್ಷಣ ನಿಮಗೆ ರೈಟ್ ಸೈಡಲ್ಲಿ ನೀವು ನೋಡ್ಬೋದು, ನೀಟಾಗಿ ಎಲ್ಲ ಕಂಪಾರ್ಟ್ಮೆಂಟ್ಸ್ ಇದೆ. ಅಂದರೆ ಜಿಮ್ಗೆ ಯಾರೆಲ್ಲ ಬರ್ತಾರೆ ಅವ್ರ ಥಿಂಗ್ಸ್ಗಳನ್ನ ಇಡೋದಕ್ಕೆ ನೀಟಾಗಿ ಅರೇಂಜ್ ಮಾಡಿ ಇಡ್ಬೋದು. ಒಂದೊಂದು ಬ್ಲಾಕ್ ಒಳಗಡೆ ಅವ್ರವ್ರ ಥಿಂಗ್ಸ್ಗಳನ್ನ ಇಡ್ಬೋದು. ಹಾಗೆ ನೀವು ಈ ಕಡೆ ರೈಟ್ ಸೈಡಲ್ಲಿ ನೋಡಿದ್ರೆ ಫುಲ್ ಇಲ್ಲಿ ಟ್ರೆಡ್ಮಿಲ್ಸ್ ಇದೆ. ಒಳ್ಳೆ ವ್ಯೂನ ನೋಡ್ತಾ ಆರಾಮಾಗಿ ಇಲ್ಲಿ ಬೆವರಿಳಿಸಬಹುದು. ಎಲ್ಲ ಕಡೆ ಟ್ರೆಡ್ಮಿಲ್ಸ್ ಇದೆ, ಬೇರೆ ಬೇರೆ ರೀತಿಯಾದಂತಹ ಟ್ರೆಡ್ಮಿಲ್ಸ್ಗಳಿದೆ. ಎಲ್ಲರೂ ಕೂಡ ವರ್ಕೌಟ್ ಮಾಡ್ತಾ ಇದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ಇಲ್ಲಿ ಯಾವುದೇ ಪರ್ಟಿಕ್ಯುಲರ್ ಏಜ್ ಅವ್ರು ಮಾತ್ರ ಇಲ್ಲ, ಎಲ್ಲ ಏಜ್ ಗ್ರೂಪ್ನವರು ಕೂಡ ಬಂದು ಇಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಹೊರಗಡೆ ಒಂದು ಬ್ಯೂಟಿಫುಲ್ ಲೈಟಿಂಗ್ಸ್ ಆಗಿರ್ಬೋದು, ಅದು ಎಸ್ಪೆಷಲಿ ನೈಟ್ ಟೈಮಲ್ಲಿ ಒಳ್ಳೆ ಲೈಟಿಂಗ್ಸ್ ಕೂಡ ಕಾಣಿಸ್ತಾ ಇದೆ. ಹಾಗೆ ಆ ವ್ಯೂನ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ತಮ್ಮ ಫಿಟ್ನೆಸ್ ಗೋಲ್ಗಳನ್ನ ರೀಚ್ ಮಾಡ್ತಾ ಇದ್ದಾರೆ. ಅದು ಕೂಡ ಎಲ್ಲ ಏಜ್ ಗ್ರೂಪ್ ಅವರು ಇಲ್ಲಿಗೆ ಬಂದು ವರ್ಕೌಟ್ ಮಾಡ್ತಾ ಇದ್ದಾರೆ. ಹಾಗೆ ನೀವಿಲ್ಲಿ ನೋಡ್ಬೋದು, ಎಲ್ಲ ಕಡೆ ಇಲ್ಲಿ CC ಕ್ಯಾಮ್ರಾ ಇದೆ, CCTV ಸರ್ವೆಲೆನ್ಸ್ ಎಲ್ಲ ಕಡೆ ಕೂಡ ಇದೆ. ಹಾಗಾಗಿ ಇಲ್ಲಿ ಮಹಿಳೆಯರು ಕೂಡ ಆರಾಮಾಗಿ ವರ್ಕೌಟ್ ಮಾಡ್ಬೋದು. ಮಹಿಳೆಯರಿಗೂ ಇದು ತುಂಬಾ ಸೇಫ್. ಈಗ ನಮ್ಮ ಜೊತೆ ಫಿಟ್ನೆಸ್ ಎಂಥೂಸಿಯಾಸ್ಟ್ ಹರ್ಷಿತಾ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಸೊ ಈ ಜಿಮ್ ಅಂದರೆ ಐಕಾನಿಕ್ ಫಿಟ್ನೆಸ್ನ ಯಾಕೆ ಚೂಸ್ ಮಾಡಿದ್ರಿ? ಹೇಗೆ ಅನಿಸಿದೆ ಇಲ್ಲಿರುವಂಥ ಸರ್ವಿಸ್? ಇಟ್ಸ್ ವೆರಿ ಗುಡ್ ಓವರ್ ಆಲ್. ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆಮೇಲೆ ಮಷಿನರೀಸ್ ತುಂಬ ಚೆನ್ನಾಗಿದೆ, ಅಡ್ವಾನ್ಸ್ಡ್ ಆಗಿದೆ. ಎಲ್ಲ ಎಕ್ಸಸೈಸು ಮಷಿನಲ್ಲೇ ಮಾಡ್ಬೋದು, ಡಂಬೆಲ್ಸ್ ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ಆಮೇಲೆ ಟ್ರೈನರ್ಸ್ ಆರ್ ವೆರಿ ಗುಡ್, ಮ್ಯಾನೇಜ್ಮೆಂಟ್ ಈಸ್ ವೆರಿ ಗುಡ್. ಟೋಟಲ್ ಆ್ಯಂಡ್ ಈಗ ಒಂದು ಜಿಮ್ಗೆ ಹೋಗ್ತೀವಿ ಅಂದರೆ ಅಲ್ಲಿ ಹೈಜಿನಿಕ್ ಆಗಿರ್ಬೇಕು ಆ ಜಿಮ್, ಯಾಕಂದರೆ ಸಾಕಷ್ಟು ಜನ ಬಂದು ಯೂಸ್ ಮಾಡ್ತಾ ಇರ್ತಾರೆ ಮಷಿನರೀಸ್ನ. ಸೊ ಇಲ್ಲಿನ ಹೈಜೀನ್ ಬಗ್ಗೆ ಏನು ಹೇಳ್ತೀರಾ? ಹೈಜೀನ್ ಇಸ್ ಟಾಪ್ ನಾಚ್. ಬಾತ್ರೂಮ್ ಇನ್ಕ್ಲೂಡಿಂಗ್ ಸ್ಟಾರ್ಟಿಂಗ್ ಫ್ರಮ್ ದ ರಿಸೆಪ್ಷನ್, ಎಕ್ಸಸೈಸ್ ಏರಿಯಾ, ಬಾತ್ರೂಮ್ ಎಲ್ಲನೂ ತುಂಬ ಅಂದರೆ ತುಂಬ ಹೈಜೀನ್ ಆಗಿದೆ, ತುಂಬ ಕ್ಲೀನ್ ಆಗಿದೆ. ಸೊ ಈಗ ನೀವು ಪ್ರೀವಿಯಸ್ ಬೇರೆ ಕಡೆ ವರ್ಕೌಟ್ ಮಾಡಿರ್ತೀರಾ, ಬೇರೆ ಜಿಮ್ಗೆ ಹೋಗಿರ್ತೀರಾ, ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅನಿಸುತ್ತೆ ನಿಮಗೆ? ಸ್ಪೇಷಿಯಸ್ ಆಗಿದೆ, ಅದು ಸ್ವಲ್ಪ ಕಂಜೆಸ್ಟೆಡ್ ಆಗಿತ್ತು, ತುಂಬ ಸೆಕೆ ಆಗ್ತಾ ಇತ್ತು ಜಾಸ್ತಿ ಜನ ಇದ್ದಾಗ ಒಳಗಡೆ ಅಷ್ಟೇ. ಇಲ್ಲಿ ಆ ಥರ ಪ್ರಾಬ್ಲಮ್ ಏನಿಲ್ಲ. ಎಸ್ ನೀವು ನೋಡ್ತಾ ಇದ್ದೀರಾ, ಈಗ ಆ ಕಡೆ ನೀವು ನೋಡ್ಬೋದು, ಅಲ್ಲೆಲ್ಲ ಫುಲ್ ಡಂಬಲ್ ಸೆಕ್ಷನ್, ವೇಟ್ ಸೆಕ್ಷನ್ ಇದೆ. ಹಾಗೆ ಈ ಕಡೆ ನೀವು ನೋಡಿದ್ರೆ ಇಲ್ಲಿ ಚೆಸ್ಟ್ ವರ್ಕೌಟ್ ಆಗಿರ್ಬೋದು, ಶೋಲ್ಡರ್ ವರ್ಕೌಟ್ನ ಇಲ್ಲಿ ಮಾಡಬಹುದು. ಹಾಗೆ ಈ ಕಡೆ ಸೈಡ್ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ಬ್ಯಾಕ್ ವರ್ಕೌಟ್ ಆಗ್ಬೋದು. ಹಾಗೆ ಆ ಕಡೆ ಸೈಡ್ ಹೋದರೆ ನಿಮಗೆ ಅಲ್ಲಿ ಲೆಗ್ ವರ್ಕೌಟ್ಸ್ ಇದೆ. ಬನ್ನಿ ನೋಡೋಣ. ಎಸ್ ಈಗ ನಾವಿದ್ದೀವಿ ಇಲ್ಲಿರುವಂಥ ಡಂಬಲ್ ಸೆಕ್ಷನಲ್ಲಿ. ಇಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ವೇಟ್ಸ್ ಇದೆ, 5 kg ಆಗಿರ್ಬೋದು, 15, 20 ಹೀಗೆ ಬೇರೆ ಬೇರೆ ಡಿಫ್ರೆಂಟ್ ವೇಟ್ಸ್ ಕೂಡ ಇದೆ. ಡಂಬಲ್ ಸೆಕ್ಷನಲ್ಲಿ ಇದ್ದೀವಿ, ಎಲ್ಲರೂ ಕೂಡ ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಜಿಮ್ನಲ್ಲಿ ಪ್ರತಿಯೊಂದಕ್ಕೂ ಒಂದು ಸಪ್ರೇಟ್ ಸೆಕ್ಷನ್ ಇದೆ. ಹಾಗೆ ಪ್ರತಿಯೊಂದು ಸೆಕ್ಷನ್ದು ವೈಬ್ ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲಿ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಎಲ್ಲರೂ ಕೂಡ ಎಲ್ಲ ಏಜ್ ಗ್ರೂಪ್ನವರು ಕೂಡ ಇಲ್ಲಿ ಬಂದು ವರ್ಕೌಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ಬೋದು. ಈಗ ಐಕಾನಿಕ್ ಫಿಟ್ನೆಸ್ನ ಟ್ರೈನರ್ ಶಿವು ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ಸೊ ಇಲ್ಲಿ ಯಾವ ರೀತಿ ಟ್ರೈನಿಂಗ್ ನೀಡ್ತೀರಾ, ಹಾಗೆ ಐಕಾನಿಕ್ ಫಿಟ್ನೆಸ್ನಲ್ಲಿ ಯಾವೆಲ್ಲ ರೀತಿ ಫೆಸಿಲಿಟೀಸ್ ಇದೆ ಅಂತ? ಆ್ಯಕ್ಚುಲಿ ಬಂದು ನಮ್ಮದು ಟೋಟಲ್ 17 ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ
ನಮ್ಮ ಬ್ಯಾಂಗ್ಳೂರಲ್ಲಿ ಬಂದ್ಬಿಟ್ಟು ಫಾಸ್ಟಾಗಿ ಗ್ರೋ ಆಗ್ತಿರೋ ಐಕಾನಿಕ್ ಫಿಟ್ನೆಸ್ ಬಂದು ಮೇನ್ ಬ್ರಾಂಚ್ ಆಗಿದೆ. ಲೈಕ್ ಓವರಾಲ್ 17 ಬ್ರಾಂಚಲ್ಲಿ ನಮ್ಮ JP ನಗರ್ ಕೂಡ ಒಂದು ದೊಡ್ಡ ಬ್ರಾಂಚು. ಅದು ಬಿಟ್ಟರೆ ಬಂದು HSR ಮತ್ತು ಈ ಥರ ಬೇರೆ ಬೇರೆ ಬ್ರಾಂಚಸ್ಗಳು ತುಂಬ ದೊಡ್ಡದಿದೆ. ನಮ್ಮ ಜಿಮ್ ಈ ಜಿಮ್ ಎಸ್ಪೆಷಲಿ JP ನಗರ್ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇದು ಬಂದು 20,000 ಸ್ಕ್ವೇರ್ ಫೀಟ್ ಇದೆ. ಆಲ್ಮೋಸ್ಟ್ ಇಲ್ಲಿ ನಮಗೆ ಅಪ್ ಟು 60 to 70 ಮೆಷಿನ್ಸ್ ಇದೆ. ಅದರಲ್ಲಿ ನಿಮಗೆ ತುಂಬ ವೆರೈಟೀಸ್, ಮಲ್ಟಿ ಮಸಲ್ಸ್ ಗ್ರೂಪ್ಗೋಸ್ಕರ ಮಲ್ಟಿ ಮಸಲ್ಸ್ ಟ್ರೈನ್ ಮಾಡೋದಕ್ಕೋಸ್ಕರ ವೆರೈಟೀಸ್ ಆಫ್ ಮೆಷಿನ್ಸ್ ಇದೆ. ಲೈಕ್ ಈ ಮಿಷಿನ್ಸಲ್ಲಿ ನಿಮ್ಗೆ ಯಾರು ಕ್ಲೈಂಟ್ಸ್ ವೆಯ್ಟ್ ಮಾಡೋ ಥರ ಆಪ್ಷನ್ಸ್ ಯಾವ ಥರನೂ ಇರಲ್ಲ, ಯಾಕಂದರೆ ನಮ್ದು ಎಲ್ಲ ಮಿಷಿನ್ಸ್ ಬಂದು ಡಬಲ್ ಮೆಷಿನ್ಸ್ ಇದೆ. ಸೊ ಆ ಥರ ಫೆಸಿಲಿಟೀಸ್ ಇದೆ. ಮತ್ತು ಇನ್ನೊಂದು ನಮ್ಮದು ಸ್ಪೇಸ್ ಬಂದು ತುಂಬ ಜಾಸ್ತಿ ಇರೋದ್ರಿಂದ ಸೊ ನಿಮಗೆ ಕ್ರೌಡ್ ಅಷ್ಟೊಂದು ಯಾವಾಗಲೂ ವಿಸಿಬಿಲಿಟಿ ಆಗಲ್ಲ. ಲೈಕ್ ನಮಗೆ ಎಕ್ಸ್ಟ್ರಾ GX ಕ್ಲಾಸ್ ಇರೋದ್ರಿಂದ ಸೊ ಕ್ಲೈಂಟ್ಸ್ಗಳು ಕೆಲವು ಆ GX ಕ್ಲಾಸ್ನು ಕೂಡ ಯೂಸ್ ಮಾಡ್ಕೋಬೋದು ಬೇಕು ಅಂತ ಹೇಳಿದ್ರೆ. ಲೈಕ್ ಅಲ್ಲೂ ನೀವು ಕೆಲವರು ಇವಾಗ HIIT ಆ ಥರ ಮೂಮೆಂಟ್ಸ್ ಎಲ್ಲ ಮಾಡಬೇಕು ಅಲ್ಲಿ ಯೂಸ್ ಮಾಡ್ಕೋಬೋದು. ಇನ್ನು ಓವರಾಲ್ ಬಂದು ಟ್ರೆಡ್ಮಿಲ್ಸ್ ಬರ್ತೀನಿ ಅಂತ ಹೇಳಿದ್ರೆ ಓವರಾಲ್ ನಮ್ಮ 10 to 15 ಟ್ರೆಡ್ಮಿಲ್ಸ್ ಇದೆ. ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ವೆಯ್ಟಿಂಗ್ ಮಾಡೋದಿರಲ್ಲ. ಬೇರೆ ಜಿಮ್ಗಳ ಥರ ನಮ್ಮಲ್ಲಿ ಲೈಕ್ 10 ಮಿನಿಟ್ಸ್ ಮಾತ್ರ ಮಾಡಬೇಕು, 15 ಮಿನಿಟ್ಸ್ ಮಾತ್ರ ಮಾಡಬೇಕು, ಆ ಥರ ಆಪ್ಷನ್ಸ್ ಇರಲ್ಲ. ಲೈಕ್ ನೀವು ಅರೌಂಡ್ 30 ಮಿನಿಟ್ಸ್ ಕೂಡ ಮಾಡ್ಬೋದು. ನಮ್ದು ಯಾವುದೇ ಥರ ರೆಸ್ಟ್ರಿಕ್ಷನ್ ಇರಲ್ಲ. ನಮ್ಮ ಜಿಮ್ಮಲ್ಲಿ ಮೇನ್ ಏನು ಅಂತಂದರೆ ಲೈಕ್ ನೀವು 2 ಸಲ ಬೇಕಾದ್ರೂ ಲಾಗಿನ್ ಆಗ್ಬೋದು, 2 ಸಲ ಬೇಕಾದ್ರೂ ಬಂದು ವರ್ಕೌಟ್ ಮಾಡ್ಬೋದು. ಆ ಥರ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ. ಸೊ ನೀವು ನಿಮ್ಗೆ ಏನಾದ್ರು ಮೆಂಬರ್ಶಿಪ್ ನೀವು ಒಂದು ಜಿಮ್ಮಲ್ಲಿ ಮೆಂಬರ್ಶಿಪ್ ತೊಗೊಂಡ್ರೆ ಓವರಾಲ್ ನಮ್ಮದು 17 ಬ್ರಾಂಚಸ್ ಇದೆ. 17 ಬ್ರಾಂಚಸಲ್ಲಿ ಬಂದು ವರ್ಕೌಟ್ ಮಾಡ್ಬೋದು. ಓಕೆ ಸರ್, ಈಗ ಕ್ಲೈಂಟ್ ಕೂಡ ಹೇಳ್ತಾ ಇದ್ರು ತುಂಬ ಅಡ್ವಾನ್ಸ್ಡ್ ಮಷಿನರೀಸ್ ಇದೆ ಅಂತ. ಸೊ ಈ ಮಷಿನರಿಗಳ ಬಗ್ಗೆ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಏನೆಲ್ಲ ಇದೆ ಅಂತ. ಓಕೆ ಮ್ಯಾಮ್, ಬಂದು ನಿಮಗೆ ಮೇನ್ ಮೆಷಿನ್ಸ್ ಮಾಡ್ತೀನಿ. ನೀವು ನಾರ್ಮಲಾಗಿ ಎಲ್ಲ ಜಿಮ್ಮಲ್ಲೂ ಸೇಮ್ ಮೆಷಿನ್ಸ್ ಇರುತ್ತೆ. ಬಟ್ ನಮ್ಮ ಜಿಮ್ಮಲ್ಲಿ ಸ್ವಲ್ಪ ವೆರೈಟೀಸ್ ಆಗಿ ನಿಮಗೆ ಬ್ಯಾಕ್ ಪುಲ್ ಅವರ್ ಮಿಷಿನ್ಸ್ ಇದನ್ನು ಈ ಥರ ಯೂಸ್ ಮಾಡಿಕೊಂಡು ಸ್ಲೋ ಆಗಿ ಈ ಮೂಮೆಂಟ್ ನೀವು ಜಸ್ಟ್ ಬ್ಯಾಕ್ ಪುಲ್ ಓವರ್ ಮಾಡ್ಬೋದು ಈ ಮಿಷಿನಲ್ಲಿ. ಈ ಥರ ಮೇನ್ ಮಿಷಿನ್ಸ್ ಇದೆ. ಬಟ್ ಅದು ಬರ್ತೀನಿ ಅಂತ ಹೇಳಿದ್ರೆ ನಮ್ಮ ಹತ್ರ ಮೇನ್ ಬಂದು 3 ಲ್ಯಾಟ್ ಪುಲ್ ಡೌನ್ಸ್ ಇದೆ. ಒಂದು ಪಿನ್ ಲೋಡ್ ಲ್ಯಾಟ್ ಪುಲ್ ಡೌನ್ಸ್ ಇದೆ, ಮತ್ತು ಇನ್ನೊಂದು ಪ್ಲೇಟ್ ಲೋಡ್ ಲ್ಯಾಟ್ ಪುಲ್ ಡೌನ್ ಮಿಷಿನ್ಸ್ ಇದೆ. ಸೊ ಮೇನ್ ಎಲ್ಲರಿಗೂ ಲ್ಯಾಟ್ ಮಸಲ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ 2 ಮಿಷಿನ್ಸ್ ಇದೆ ನಮ್ಮ ಹತ್ರ. ಮತ್ತು ಇನ್ನೂ ಅದಕ್ಕೆ ಬರ್ತೀನಿ ಅಂತಂದರೆ ಇನ್ಕ್ಲೈನ್, ಫ್ಲ್ಯಾಟ್ ಮತ್ತು ಡಿಕ್ಲೈನ್ ಸಪ್ರೇಟ್ ಮಿಷಿನ್ಸ್ ಇದೆ. ಸೊ ಬೇರೆ ಜಿಮ್ಗಳಲ್ಲಾದರೆ ಒಂದೇ ಮಿಷಿನಲ್ಲಿ ಎಲ್ಲ 3 ಇರುತ್ತೆ. ಬಟ್ ನಮ್ಮ ಜಿಮ್ಮಲ್ಲಿ ಸ್ವಲ್ಪ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೋಸ್ಕರ 3 ಮಿಷಿನ್ ಸಪ್ರೇಟ್ ಇದೆ. ಸೊ ಸರ್, ಈಗ ಇಲ್ಲಿ ಎಲ್ಲ ಏಜ್ ಗ್ರೂಪ್ನವರು ಬರ್ತಾರೆ ಅನ್ಸುತ್ತೆ. ಯಾಕಂದ್ರೆ ನಾನು ನೋಡಿದೆ ಆಗಲೇ ಮಕ್ಕಳು ಕೂಡ ಇದ್ರು, ಹಾಗೆ ವಯಸ್ಸಾದವ್ರು ಕೂಡ ಇದ್ರು. ಎಲ್ಲ ಏಜ್ ಗ್ರೂಪ್ ಅವರು ಬರ್ತಾರಾ, ಹೇಗೆ ಎಲ್ರಿಗೂ ಯಾವ ರೀತಿ ಟ್ರೈನ್ ಮಾಡ್ತೀರಾ? ಮ್ಯಾಮ್ ಇಲ್ಲಿ ಆಲ್ಮೋಸ್ಟ್ 16 to up to 85 ತನಕನೂ ಬರ್ತಾರೆ. ಸೊ ಅವ್ರು ಬಂದು ಅವ್ರ ಏಜು, ಅವ್ರ ವರ್ಕೌಟ್ ಯಾವ್ಯಾವ ಥರ ಅವ್ರದ್ದು ಗೋಲ್ಸ್ ಮೇಲೆ ನಾವು ಟ್ರೈನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಕೆಲವರು ವೆಯ್ಟ್ ಲಾಸ್ ಅಂತ ಬರ್ತಾರೆ, ಕೆಲವರು ಫ್ಯಾಟ್ ಲಾಸ್ ಅಂತ ಬರ್ತಾರೆ, ಕೆಲವ್ರದ್ದು ಮೊಬಿಲಿಟಿ ವರ್ಕೌಟ್ಸ್ ಆಗಲಿ, ರಿಹ್ಯಾಬಿಟೇಷನ್ಸ್ ಆಗ್ಬೋದು. ಅವ್ರಿಗೆ ಯಾವ ಥರ ಇರುತ್ತೆ ಅದ್ರ ಮೇಲೆ ನಾವು ವರ್ಕೌಟ್ ಮಾಡಿಸ್ಕೊಂಡು ಹೋಗ್ತೀವಿ. ಅವ್ರದ್ದು ಮೇನ್ ಗೋಲ್ ಏನಿರುತ್ತೆ ಅದ್ರ ಮೇಲೆ ಫೋಕಸ್ ಮಾಡ್ತೀವಿ ಜಾಸ್ತಿ. ಥ್ಯಾಂಕ್ ಯು ಸರ್. ಎಸ್, ಈಗ ನಮ್ಮ ಜೊತೆ ಬ್ರಿಜೇಶ್ ಅವರು ಇದ್ದಾರೆ. ಬನ್ನಿ ಅವರು ಈ ಒಂದು ಜಿಮ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಸರ್, ಈ ಜಿಮ್ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿನ ಫೆಸಿಲಿಟೀಸ್ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿದೆ. ತುಂಬ ನ್ಯೂ ಎಕ್ವಿಪ್ಮೆಂಟ್ಸ್ ತಂದಿದ್ದಾರೆ. ಆಮೇಲೆ ಟ್ರೈನರ್ಸು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನಾವು ಕೇಳಲಿಲ್ಲ ಅಂದ್ರೂ ನಮ್ಮ ಹತ್ರ ಬಂದುಬಿಟ್ಟು ಪೋಸ್ಟರ್ಸ್ ಎಲ್ಲ ಕರೆಕ್ಟ್ ಮಾಡ್ತಾರೆ. ಓವರಾಲ್ ಚೆನ್ನಾಗಿದೆ. ಕ್ಲೀನ್ನೆಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಫುಲ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಯಾರೋ ತಪ್ಪು ಮಾಡ್ತಿದ್ರೆ ಅವರೇ ಬಂದು ಹೇಳ್ಕೊಡ್ತಾರೆ, ನೀವು ಹೋಗಿ ಕೇಳೋ ಅವಶ್ಯಕತೆ ಇಲ್ಲ. ಸೊ ಅವರೇ ಅಬ್ಸರ್ವ್ ಮಾಡಿ ಬಂದು ಹೇಳ್ಕೊಡ್ತಾರೆ. ಹಾಗೆ ಸರ್, ಈಗ ಬೇರೆ ಜಿಮ್ಗಳಿಗೆ ಕಂಪೇರ್ ಮಾಡಿದ್ರೆ ಐಕಾನಿಕ್ ಫಿಟ್ನೆಸ್ನ ಯಾಕೆ ನೀವು ಚೂಸ್ ಮಾಡಿದ್ರಿ? ನಾನು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಮನೆ ಹತ್ರ ಇದೆ ಅಂತ ತೊಗೊಂಡಿದ್ದು. ಆಮೇಲೆ ಕಂಪ್ಯಾರಿಟಿವ್ಲಿ ಆ ಕಡೆ ಕಲ್ಟ್ ಎಲ್ಲ ಸುಮಾರು ಇದೆ. ಮೇನ್ ಏನಂದರೆ ಕ್ರೌಡೆಡ್ ಇದೆ ತುಂಬ. ಇಲ್ಲಿ ನಮಗೆ ತುಂಬ ರೂಮ್ ಸಿಗುತ್ತೆ, ಇಕ್ವಿಪ್ಮೆಂಟ್ಸ್ ತುಂಬ ಇದೆ. ಸೇಮ್ ಎಕ್ಸಸೈಸ್ ಮಾಡೋಕ್ಕೆ ತುಂಬ ಇಕ್ವಿಪ್ಮೆಂಟ್ಸ್ ಬೇರೆ ಬೇರೆ ಇದ್ದಾವೆ. ಸೊ ಕ್ಯೂವಲ್ಲಿ ಕಾಯೋ ಅವಶ್ಯಕತೆ ಇಲ್ಲ. ನಮ್ಗೆ ಯಾವ ಎಕ್ಸಸೈಸ್ ಬೇಕೋ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಎಷ್ಟು ಟೈಮಿಂದ ಇಲ್ಲಿಗೆ ಬರ್ತಿದ್ದೀರಾ? ಹಾಗೆ ಎಷ್ಟು ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ತೀರಾ ಡೈಲಿ? 1.5 hours ಸ್ಪೆಂಡ್ ಮಾಡ್ತೀನಿ. ಒಂದು 6 months ಆಯಿತು ಅನಿಸುತ್ತೆ. ಸೊ ಇಲ್ಲಿನ ಸರ್ವಿಸ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಹಾಗಾದರೆ? ಥ್ಯಾಂಕ್ ಯು ಸರ್. ಎಸ್, ಈಗ ನಮ್ಮ ಜೊತೆ ರಾಮ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ಜೊತೆಗೆ ಈ ಐಕಾನಿಕ್ ಫಿಟ್ನೆಸ್ ನಿಮಗೆ ಎಷ್ಟು, ಇಲ್ಲಿಗೆ ಬರುವಂಥ ಸರ್ವಿಸ್ ಎಷ್ಟು ಖುಷಿ ಕೊಡ್ತಿದೆ, ಹಾಗೆ ಇಲ್ಲಿನ ಫೆಸಿಲಿಟೀಸ್ ಬಗ್ಗೆ ನೀವೇನು ಹೇಳ್ತೀರಾ? ಓಕೆ, ನಾನು ಇಲ್ಲಿ 4 months ಆಗಿ ವರ್ಕೌಟ್ ಮಾಡ್ತಾ ಇದ್ದೀನಿ.
ಫಸ್ಟ್ ಸ್ಪೇಸ್ ದೊಡ್ಡದಿದೆ ವರ್ಕೌಟ್ ಮಾಡೋಕ್ಕೆ. ಸೆಕೆಂಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹೊಸದು ಆ್ಯಂಡ್ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸು, ಜಾಸ್ತಿ ಎಕ್ವಿಪ್ಮೆಂಟ್ಸ್ ಇದೆ. ಸೊ ವರ್ಕೌಟ್ ಮಾಡೋದಕ್ಕೆ ಜಾಸ್ತಿ ಆಪ್ಷನ್ ಸಿಗುತ್ತೆ ನನಗೆ. ಥರ್ಡು ನನ್ನ ಮನೆ ಪಕ್ಕದಲ್ಲಿ ಇದೆ, ರೈಟ್. ಫೋರ್ತು ಕ್ಲೆನ್ಲಿನೆಸ್, ತುಂಬ ಕ್ಲೀನ್ ಇದೆ, ನೀವು ನೋಡಿ ಇಲ್ಲಿ. ಸೊ ಎಲ್ಲ ತುಂಬ ಕ್ಲೀನ್ ಇದೆ. ನಾನು ಸುಮಾರು ಜಿಮ್ಗಳಲ್ಲಿ ವರ್ಕೌಟ್ ಮಾಡಿದ್ದೀನಿ ಈ ಏರಿಯಾದಲ್ಲಿ. ನನಗೆ ಐಕಾನಿಕ್ಸ್ ತುಂಬ ಫಿಟ್ ಆಯಿತು. ಸ್ಪೇಸ್, ಜಾಸ್ತಿ ಸ್ಪೇಸ್ ಇದೆ. ಕ್ರೌಡ್ ಇದ್ರೇನು ಅಷ್ಟು ಕಂಜೆಸ್ಟೆಡ್ ಫೀಲ್ ಆಗಲ್ಲ. ಸೆಕೆಂಡ್ ಎಕ್ವಿಪ್ಮೆಂಟ್ಸ್, ನ್ಯೂ ಎಕ್ವಿಪ್ಮೆಂಟ್ಸ್ ಇದೆ, ಕ್ಲೀನ್ ಎಕ್ವಿಪ್ಮೆಂಟ್ಸ್ ಇದೆ. ಟ್ರೈನರ್ಸ್, ನಾನು ಪರ್ಸನಲ್ ಟ್ರೈನಿಂಗ್ ತಗೊಂಡಿಲ್ಲ. ಸೊ ನಾನೇ ವರ್ಕೌಟ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ವೈಫು ಇಲ್ಲೇ ಪರ್ಸನಲ್ ಟ್ರೈನಿಂಗ್ ತಗೊಳ್ತಾರೆ. ಸೊ ಶಿ ಫೈನ್ಸ್ ಇಟ್ ಯೂಸ್ಫುಲ್. 1.5 hours ಎವ್ರಿ ಡೇ. ಅದೇ ನೀವು ಇಲ್ಲಿ ನೋಡಿ, ಹೌಸ್ ಕೀಪಿಂಗ್ ಪೀಪಲ್ ಇದ್ದಾರೆ. ಸೊ ಅವರು ಕಾನ್ಸ್ಟೆಂಟ್ಲಿ ಅದು ಮ್ಯಾಟ್ ಕ್ಲೀನ್ ಮಾಡೋದು, ಎಕ್ವಿಪ್ಮೆಂಟ್ಸ್ ಕ್ಲೀನ್ ಮಾಡೋದು ಎಲ್ಲ ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ. ಸೊ ಅದೇ ಕ್ಲೀನ್, ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಇದೆ. ಸೊ ಹೈಜೀನ್ ಇಂಪಾರ್ಟೆನ್ಸ್ ಕೊಡ್ತಾರೆ, ವಿಚ್ ಇಸ್ ಗುಡ್. ಸೊ ಐಕಾನಿಕ್ ಫಿಟ್ನೆಸ್ಗೆ, ಸರ್ವಿಸ್ಗೆ, ಫೆಸಿಲಿಟೀಸ್ಗೆ ಔಟ್ ಆಫ್ 100 ಎಷ್ಟು ಮಾರ್ಕ್ಸ್ ಕೊಡ್ತೀರಾ? Or 95. Yeah. ಥ್ಯಾಂಕ್ ಯು ಸರ್. ಎಸ್, ಜಿಮ್ ಅಂದರೆ ಮೊದಲನೇದಾಗಿ ನೆನಪಾಗೋದೆ ಅಲ್ಲಿ ಹೈಜಿನಿಕ್ ಆಗಿ ಇರುತ್ತಾ ಇಲ್ವಾ ಅಂತ. ಯಾಕಂದರೆ ಸಾಕಷ್ಟು ಜನ, ನಾನು ಆಗಲೇ ಹೇಳಿದಾಗೆ, ಸಾಕಷ್ಟು ಜನ ಬಂದು ಇಲ್ಲಿ ಬೆವರಿಳಿಸಿ ಹೋಗಿರ್ತಾರೆ. ಹೀಗಾಗಿ ಹೈಜೀನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇವತ್ತು ನಮ್ಮ ಜೊತೆ ಹೌಸ್ ಕೀಪಿಂಗ್ ಕುಮಾರ್ ಅವರಿದ್ದಾರೆ. ಇಲ್ಲಿ ಯಾವ ರೀತಿ ಹೈಜೀನ್ನ ಮೇಂಟೈನ್ ಮಾಡ್ತಾರೆ ಅಂತ ಅವರಿಂದನೇ ಕೇಳೋಣ ಬನ್ನಿ. ಎಸ್ ಸರ್, ಈಗ ಇಲ್ಲಿ ಜಿಮ್ ಅಂದಮೇಲೆ ಹೈಜೀನ್ ಆಗಿರಬೇಕು, ಸಾಕಷ್ಟು ಜನ ಬರ್ತಾ ಇರ್ತಾರೆ. ಯಾವ ರೀತಿ ಇಲ್ಲಿ ಮೇಂಟೈನ್ ಮಾಡ್ತೀರಾ? ಮೇಡಮ್, ನಾವು 4 ಜನ ಇದ್ವಿ. ಬೆಳಿಗ್ಗೆ 2-2 ಇದ್ದಾರೆ, ಮಧ್ಯಾಹ್ನ ನಾವು 2 ಬರ್ತೀವಿ. ಬಟ್ ಏನಂದರೆ ಮಾಡಿದ ತಕ್ಷಣ ನಾವು ಇಮಿಡಿಯೇಟ್ಲಿ ಕ್ಲೀನ್ ಮಾಡಿಬಿಡ್ತೀವಿ. ಯಾರೇ ಆಗಲಿ ಈ ಕಡೆ ಆ ಕಡೆ ತಿರುಗ್ತಾ ಇರ್ತೀವಿ, ಆಗಿದ ತಕ್ಷಣ ನಾವೇ ಹೋಗಿ ಕ್ಲೀನ್ ಮಾಡಿಬಿಡ್ತೀವಿ. ಅಂದರೆ ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡಿಕೊಂಡು? ಸ್ಯಾನಿಟೈಸರ್ ಎಲ್ಲ ಇದೆ, ಅದನ್ನು ನಾವು ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀವಿ. ಸರ್, ಇನ್ನು ವಾಶ್ರೂಮ್ಸ್ ಕ್ಲೀನಿಂಗ್, ವಾಶ್ರೂಮ್ ಎಲ್ಲ ಎಷ್ಟು ಹೈಜೀನ್ ಆಗಿದೆ ಸರ್? ಅದು 1 ಅವರ್ಗೆ ಒಂದು ಸತಿ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ. ಆವಾಗ ಹೋಗಿ ಚೆಕ್ ಮಾಡ್ತಾ ಇರ್ತೀವಿ. ನಮಗೇನಾದರೂ ಡೌಟ್ ಬಂದರೆ ಇಮಿಡಿಯೇಟ್ಲಿ ಕ್ಲೀನ್ ಮಾಡ್ತೀವಿ. ಎಸ್, ಈಗ ನಮ್ಮ ಜೊತೆ ಐಕಾನಿಕ್ ಫಿಟ್ನೆಸ್ನ ಮೆಂಬರ್ ಕೋಆರ್ಡಿನೇಟರ್ ಒಲಿವಿಯಾ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೆಲೋ ಮ್ಯಾಮ್, ಲೈಕ್ ದಿಸ್ ಇಸ್ ಐಕಾನಿಕ್ ಫಿಟ್ನೆಸ್. ಲೈಕ್ can you just tell me about how is it different from other gyms, because we have many gyms around, so how is it different? So ma'am, in Iconic Fitness we have lot of branches all over the Bangalore. We have 15 plus branches and new more is coming up in Bangalore. So like about the membership, about the machines and all, everything is different from other gym. So here we have done about the group classes also. In group classes we have different type of varieties in fitness go, like about Pilates, high step, about the dance fitness also we have Zumba, belly burner. This quiz we conduct twice a day. So morning and evening also we conduct it, so that those who are not coming in morning, they can come in evening also. So these are the chances we are giving to our member. And even about the facilities also, we have lot of facilities like about steam, about even nutritionist on call also, we have consultation in house itself. So about physiotherapies also we have, which client can use that facilities, about the nutritionist, physiotherapists, everything. So even group classes also, they can use different varieties so that they can recover their bodies also. And even machines also, we have different type of variety machines, like 8 variant machines for the building of muscles. So these are the facilities and difference from other gyms, so which we are giving in Iconic Fitness. So yes, can you please explain us about the membership of the gym, and also like do you give any discounts for new beginners and all of that?
So about the discount, ma'am, like we are giving a big discount. That is about the New Year resolutions. So this still we are continuing because we want to give more about the facilities to our members. So that is like we are giving 9999 for 15 months. So that this will be under budget as also, and they can use the premium gym. So this is elite gym. So we have different type of elite gym. We have different branches in Kormangla, Indranagar, Whitefield, and more in all over the Bangalore. So this is the thing with getting Iconic Fitness, mom. Okay. Then, like, what about the hygiene here? Like, how do you maintain it? So about the hygiene, always time on the floor housekeeping will be there. We have 4 housekeeping which will be different time slot. So always time on the floor after one person use the machines, that cleaning will be there. So and about the washroom and all, every time, always time, every hour they will be checking. We'll be checking itself. So we personally check, after we will inform to housekeeping also if they are working in here or there. And about the machines, you can check every time, like every day we'll be cleaning, we'll be maintaining hygiene, proper hygiene. And about this weight also, we'll be always time keeping in on their own place. So these are the things, ma'am. Thank you so much. Thank you. ಬೇರೆ ಜಿಮ್ಗಿಂತ ಜಿಮ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ನಮ್ಮ ಟ್ರೈನರ್ಸು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಾನೀಗ 3 months ಆಯಿತು ಜಾಯ್ನ್ ಆಗಿ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಸೊ ಎಷ್ಟು ಅವರ್ಸ್ ಇಲ್ಲಿ ಸ್ಪೆಂಡ್ ಮಾಡ್ತೀರಾ? ಡೈಲಿ ಬರ್ತೀರಾ ಹೇಗೆ? ಡೈಲಿ ಬೇಸಿಸ್ ಆಲ್ಮೋಸ್ಟ್ 2 hours ಸ್ಪೆಂಡ್ ಮಾಡ್ತೀನಿ. ಸೊ ಈ ಐಕಾನಿಕ್ ಫಿಟ್ನೆಸ್ನ ಯಾಕೆ ನೀವು ಚೂಸ್ ಮಾಡಿದ್ರೆ? ಸುತ್ತಮುತ್ತ ಬೇರೆ ಬೇರೆ ಜಿಮ್ಗಳು ಕೂಡ ಇದೆ, ಇದನ್ನ ಯಾಕೆ ಚೂಸ್ ಮಾಡ್ತೀರಾ? ಫಸ್ಟ್ ಆ್ಯಂಡ್ ಮೇಯ್ನ್ ಪಾರ್ಟು ಕ್ರೌಡ್ ಕಮ್ಮಿ ಇರುತ್ತೆ ಒಂದು, ಮತ್ತು ಟ್ರೈನರ್ಸು ವೆಲ್ ಟ್ರೈನ್ಡ್ ಇದ್ದಾರೆ, ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ಸ್ವಲ್ಪ ಇದು ಫ್ರೆಂಡ್ಲಿನೂ ಇದೆ. ಟ್ರೈನರ್ಸ್ ಆಲ್ಸೋ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಬರೋದಿಲ್ಲ, ಕನ್ನಡದಲ್ಲೇ ಕೇಳ್ಬೋದು. ಮೇಯ್ನ್ ಸಮಸ್ಯೆನೇ ಅದು. ಸೊ ಇಲ್ಲಿ ಏನೆಲ್ಲ ವರ್ಕೌಟ್ ಮಾಡ್ತೀರಾ ಸರ್? ಯಾವೆಲ್ಲ ಮಷಿನ್ ಯೂಸ್ ಮಾಡ್ಕೊಂಡು? ಎಲ್ಲ ಇರೋದೆಲ್ಲ ಡೈಲಿ ಒಂದೊಂದು ವರ್ಕೌಟ್ ಇದ್ದೇ ಇರ್ತೀನಿ ಮೇಡಮ್. ಚೆಸ್ಟು, ಶೋಲ್ಡರು, ಬೈಸೆಪ್ಸ್. ಸೊ ಐಕಾನಿಕ್ ಫಿಟ್ನೆಸ್ ಸರ್ವಿಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಔಟ್ ಆಫ್ 100? 9.5 ಸ್ಟಾರ್ ರೇಟಿಂಗ್ ತೊಗೊಂಡ್ರೆ 100ಅಲ್ಲಿ ಆಲ್ಮೋಸ್ಟ್ ನೀವು 98, 99. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಿಮ್ಮ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಐಕಾನಿಕ್ ಫಿಟ್ನೆಸ್ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗಾದ್ರೆ ಮತ್ಯಾಕ್ ತಡ? ಬ್ಯಾಂಗ್ಳೂರಲ್ಲಿ ಓವರ್ 17 ಬ್ರಾಂಚಸ್ ಇದೆ ಐಕಾನಿಕ್ ಫಿಟ್ನೆಸ್ದು. ಆದಷ್ಟು ಬೇಗ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ವಿಸಿಟ್ ಮಾಡಿ ನಿಮ್ಮ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಶಂಕರ್ ರಾವ್ ಜೊತೆ ಸಿಂಚನಾ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.